ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಗಾಯ್ಸ್, ಇವಾಗ ನಾವು ಒನ್ ಡೇ ಟ್ರಿಪ್ ಹೋಗ್ತಾ ಇದ್ವಿ ಗೈಸ್. ಈಗ ಕೆರೆ ಬಿಡ್ಜೆ ನಿಂತಿದ್ದೀವಿ. ಫುಲ್ ಟ್ರಾಫಿಕ್, ಮುಂದೆನೂ ಫುಲ್ ಟ್ರಾಫಿಕ್ಕು, ಹಿಂದೆನೂ ಫುಲ್ ಟ್ರಾಫಿಕ್. ಎಲ್ಲಿ ಕೊಡಿಗೋರು ಫುಲ್ ಟ್ರಾಫಿಕ್ಕು. ಇವರೆಲ್ಲ ನಮ್ಮ ಫ್ಯಾಮಿಲಿ ಗೈಸ್. ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾರ್ಯಾರು ಅಂತ. ಟ್ರಾಫಿಕ್ ಇದೆಯಲ್ಲ ಅದಕ್ಕೆ ಮಾತಾಡ್ದವ್ರು ನಮ್ಮ ಮಾವರು. ಅಲ್ಲೆಲ್ಲೋ ತಿರುಗಿಸ್ತಾನೆ ಇವನು. 15 ಮಿನಿಟ್ಸ್ ಎಲ್ಲೋ ಬಂದು ಎಲ್ಲೋ ನೋಡಿ ಇವಾಗ ಅಣ್ಣ, ನಿಮ್ಮ ಅಭಿಮಾನಿ ಕಾಣ ಅಮ್ಮಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ಹಂಗೆ ಮಾಡ್ತಿರೋದು. ಮುಂದೆ ಏನೇನು ಆಗ್ತಿದೆ ಅಂತ ಆಮೇಲೆ ಹೇಳ್ತಿರ್ತೀನಿ. ಇದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಗೌಡ ಪಾರ್ಕ್ ಮಾಡಿರಿ, ಚೆನ್ನಾಗಿ ಮಾಡ್ಯಾರಿ. ಒಳಗಡೆ ಅದು ಆ ಕಡೆ ಎಂಟ್ರೆನ್ಸ್ ಬೇರೆ, ಇನ್ನೊಂದು ಬಿಟ್ಟರೆ ಎಂಟ್ರೆನ್ಸ್. ಅರೆ ಇಲ್ಲಿ ನಿಂತ್ಬಿಟ್ಟು ಸುಮ್ಮನೆ ಇಲ್ಲಿ ನಿಲ್ಸಿರಿ. ಆಕ್ಚುಲಿ ನಿಲ್ಸಂಗಿಲ್ಲ. ನಿಲ್ಸಿ ನನಗೆಲ್ಲ ಗೊತ್ತಿಲ್ಲ. ಫೋಟೋ ಹೊಡ್ಕೊತೀವಿ ಹತ್ರಿ. ಅದು ಯಾರು ಕಮ್ಮಿ ಮಾಡಿ ನಂಗೆ ಮಾಡ್ಯಾರ? ಇವಳೆ ಲಚ್ಚಿ ಚಾರು ಅಲ್ಲಿ ಉಚ್ಚ ನಿನ್ನೆ ತರ ಉಚ್ಚ ಹೋಯ್ತು. ಪಾರ್ಕ್ ನೋಡಿದ್ವಿ. ಮೇಂಟೆನೆನ್ಸ್ ಎಷ್ಟು ಕೋಟಿ ಖರ್ಚಾಗುತ್ತೆ ಗೊತ್ತಾ? ಇಲ್ಲಿಗೆ ಕೆಲಸ ಮಾಡಿದ್ರೆ 1000 ಜನ ಇರ್ತದೆ ಇದರಲ್ಲಿ. ಇದು ಆ ಕಡೆನೂ ಪಾರ್ಕು, ಈ ಕಡೆನೂ ಪಾರ್ಕು. ನೀರು ಬಿಡೋದು, ಕಟ್ ಮಾಡೋದು ನೋಡಿ ಹೆಂಗೆ ಡಿಸೈನ್ ಕಟ್ ಮಾಡಿದ್ರೆ. ಬಸ್ ಬಿಟ್ಟಿರ್ತಾರೆ, ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಇದೆ ಲಾಸ್ಟ್ ಸ್ಟೇಷನ್. ಅಲ್ಲಿ ಗ್ಲಾಸ್ ಥರ ಕಾಣ್ತಿದ್ವಿ ಮುಂದೆ ಅದೇ ಏರೋಪ್ಲೇನ್ ಸಿಗ್ನಲ್ ಕೊಡೋದು. ಅಲ್ಲೊಂದು ಲೈಟ್ ವೈಟ್. ನೋಡಿ ಇದು ಬ್ಲೂ ಡಾಟ್ ಕೊರಿಯಾ. ಆಮೇಲೆ ಇನ್ನೂ ಒಂದು ಇದೆ DHL. ನೋಡಿ DHL ಇವೆಲ್ಲ ಬರೀ ಲಗೇಜು. ಯಾರೋ ಗಿಫ್ಟ್ಗಳು ಕಳಿಸಿದ್ರೆ, ಲಗೇಜ್ಗಳು ಕಳಿಸಿದ್ರೆ, ಕೊರಿಯರ್ ಕಳಿಸಿದ್ರೆ ಬರುತ್ತೆ. ಪೋಸ್ಟ್ಗಳು ಅವೆಲ್ಲ. ಅಲ್ಲಿ ಮೇಲ್ಗಡೆ ಒಂದು 20 ಜನ ಕೂತಿರ್ತಾರೆ ಚೇರ್ ಹಾಕೊಂಡು. ಅವರೇ ಸಿಗ್ನಲ್ ಕೊಡೋದು ಏರೋಪ್ಲೇನ್ಗೆ. ಆ ಬಸ್ ಹೋಗ್ತಾ ಇತ್ತಲ್ಲ ಅದೇನು ಗೊತ್ತಾ? ಇಲ್ಲಿ ಇಳಿದಾಗೆ ಫ್ರೀಯಾಗೆ ಸರ್ವಿಸು, ಫ್ರೀ ಬಸ್ ಇವೆಲ್ಲ. ಏರ್ಪೋರ್ಟ್ 1, 2ಗೆ, ಟರ್ಮಿನಲ್ 2, ಟರ್ಮಿನಲ್ 1ಗೆ. ನೋಡಿ ಲಗೇಜ್ ಎಲ್ಲ ಕೂಡ ಹಂಗೆ ಇಟ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲೆಲ್ಲ ಚೆಕಿಂಗ್ ಮಾಡಿಸ್ಬೇಕು ಲಗೇಜ. ಹಲೋ ಸರ್, ಯಾರು ಇಲ್ಲ ಮನೆ ಹತ್ರ ಹೊರಗಡೆ. ಅದೆಲ್ಲ ಪುಟ ನಾಳೆ ಸರ್ವಿಸ್ಗಳು ಇರ್ತಾವೆ ಒಳಗಡೆ. ಇನ್ನೊಂದು ಕಡೆ ಬಾರಲ್ಲ ಅಲ್ಲಿ ನೋಡಿ. ನಾಳೆ ಎಷ್ಟು ಗಂಟೆ ಬರ್ತೀರಾ? ನಾಳೆ ಬೆಳಿಗ್ಗೆನೇ ಬರ್ಬೋದು. ಮಧ್ಯಾಹ್ನ ಮೇಲೆ. ನೋಡಿ ಅಲ್ಲಿ ತೋರ್ಕ್ ಹೋಗಿ ಅವು ಕಿಕ್ಕು ರೈಡ್ ಅಂತ. ಆ ಕಡೆ ಪಕ್ಕ ಊಬರ್ ನಾವು ಊಬರ್ ಬಂದ್ರೆ ಊಬರಲ್ಲಿ ಅಲ್ಲಿ ಕ್ಯೂ ನೋಡಲಿ. ಇವೆಲ್ಲ BMTC ಬಸ್ ಸ್ಟಾಪು. ಇದು ನೋಡಿ ನಮ್ಮ ಐತ್ರಿ ಪಕ್ಕದಲ್ಲಿ ಊಬರ್ ಪಾರ್ಕಿಂಗ್. ಊಬರ್ ಬುಕ್ ಮಾಡೋರು ಅಲ್ಲಿಗೆ ನಡ್ಕೊಬಂದು ಅಲ್ಲಿ ಹತ್ಕೋಬೇಕು. ನೋಡಿ ಅವೆಲ್ಲ ಊಬರ್ ಟ್ಯಾಕ್ಸಿ, ಊಬರ್ ಕ್ಯಾಬ್ಗಳು. ಊಬರು ಇದು ಕೆಳಗಡೆ ರೋಡ್ ಐತೆ ನೋಡಲಿ, ಕಾಣ್ತೈತೆ ರೋಡು. ಬಂದ್ವಲ್ಲ ನೋಡಿ ಈ ಬಸ್ಸು ಟರ್ಮಿನಲ್ 1ಗೂ 2ಗೂ ಟಿಕೆಟ್ ಇದ್ರೆ ಕರ್ಕೊಂಡು ಫ್ರೀಯಾಗಿ ಇದು ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ. ಇವು ಅದಕ್ಕಂತಾನೆ ಬಿಟ್ಟಿರೋದು. ಗೈಸ್ ಈಗ ಏರ್ಪೋರ್ಟ್ ಪಾರ್ಕಿಂಗಲ್ಲಿದ್ದೀವಿ. ಈ ಏರ್ಪೋರ್ಟ್ ಪಾರ್ಕಿಂಗು ನಾವು ಏರ್ಪೋರ್ಟ್ ನೋಡೋಕೆ ಹೋಗ್ತಿದ್ದೀವಿ. ಟ್ರಿಪ್ ಎಲ್ಲ ನೋಡೋಕೆ ಹೋಗ್ತಾಯಿದ್ದೀವಿ ಅಷ್ಟೇ. ನೋಡೋಣ ಮೇಲೆ ಹೇಗಿರುತ್ತೆ ಅಂತ ತೋರಿಸಿ. ಸದ್ಯಕ್ಕೀಗ ಪಾರ್ಕಿಂದ ನಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಂ ಕೊಡಿ ಗೈಸ್. ಅವರೆಲ್ಲ ಹೇಗಿದೆ ಅಂತ ಗೊತ್ತಿಲ್ಲ.
ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಯಾರ್ಯಾರು ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬಂದರೆ ಅದೆಲ್ಲ ಕಮೆಂಟ್ ಮಾಡಿ ಗೈಸ್. ಹಾಗೆ ಲೈಕ್ ಮರಿಬೇಡಿ ಗೈಸ್. ತೋರಿಸಿ ಹೇಗಿರುತ್ತೆ ಅಂತ ಮುಂದೆ ಸದ್ಯಕ್ಕೆ ಹೋಗ್ತಾ ನೋಡಿ. ದಯವಿಟ್ಟು ನಿಮ್ಮ ಮಗುವಿನ ಕೈಯನ್ನು ಎತ್ತುಕೊಳ್ಳಿ. ಗೈಸ್ ಅಂತ ಇದು ಏರ್ಪೋರ್ಟಿಗೆ ಬಂದಿದೆ. ಏರ್ಪೋರ್ಟ್ ಫಸ್ಟ್ ಟೈಮ್ ಏರ್ಪೋರ್ಟ್ ಗೊತ್ತಿಲ್ಲ, ನೋಡಬೇಕು ಹೇಗಿದೆ ಅಂತ. ಸರಿ ಬಿಟ್ಬಿಟ್ಟು ಅದೇ ಬತ್ತಿ ಅಂತ ಅಲ್ಲ ಸುತ್ತಿ ಬಿಟ್ನಲ್ಲ ಬಿಟ್ಟು ನನಗೆ ಏಯ್ ಪೊಲೀಸರು ಬೈತಾರೆ ಮಕ್ಕಳು ಹಾಕಿಂಡ್ರಿ. ಹೆಂಗಿದೆ ಗೈಸ್ ಏರ್ಪೋರ್ಟು, ಎಷ್ಟು ಕ್ಲೀನಾಗಿದೆ ಅಂದರೆ ಸಖತ್ತಾಗಿದೆ. ನೋಡೋಕ್ಕೆ ಒಂಥರ ಖುಷಿ ಹಾಕೊಂಡಿದ್ದು. ಬರ್ಬೇಕಾದ್ರೆ ಮಳೆ ಸಿಗಿ ಹಾಕೊಂಡಿದ್ವಿ, ಇವಾಗ ಬಿಸಿಲು ನೋಡಿ ಹೆಂಗೆ ಬರ್ತಾಯಿದೆ. ಮುಂದೆ ತೋರಿಸ್ತೀನಿ ಗೈಸ್ ಏರ್ಪೋರ್ಟ್ ಒಳಗಡೆ. ಏರ್ಪೋರ್ಟ್ ಒಳಗೆ ಹೋಗ್ತಾಯಿದ್ವಿ. ಏರ್ಪೋರ್ಟ್ ಒಳಗೆ ಹೋಗ್ತಾಯಿದ್ವಿ. ಇವರೆಲ್ಲ ನನ್ನ ಫ್ಯಾಮಿಲಿ. ಅವ್ರು ನಮ್ಮ ಬ್ರದರ್, ಅವ್ರು ನಮ್ಮ ಬ್ರದರ್, ಅವ್ರು ನಮ್ಮ ಮಾವ, ಅವಳ ನನ್ನ ಸೊಸೆ, ನನ್ನ ತಂಗಿ, ಇವರು ನನ್ನ ತಂಗಿ, ನಮ್ಮ ಅಮ್ಮ, ನಮ್ಮ ಅಕ್ಕಯ್ಯ ಎಲ್ಲ ಹೋಗ್ತಾಯಿದ್ವಿ ನೋಡಿ ಗೈಸ್ ಏರ್ಪೋರ್ಟ್ ಒಳಗಡೆಗೆ. ನೋಡಿ ಇದು ಪಾರ್ಕಿಂಗ್ ಏರಿಯಾ. ಈ ಕಡೆಗೆ ಪಾರ್ಕಿಂಗು ಕಷ್ಟ ಆಯ್ತು ಪಾರ್ಕಿಂಗ್. ಹೆಂಗಿದೆ ನೋಡಿ. ಚೈತ್ರ ಅಂತಾರೆ ಹೋಗ್ಲಿಲ್ಲ ಯಾರು ಇರೋಣ ಮಗಳು. ನಾವು ಬಂದಿರೋದು ಟರ್ಮಿನಲ್ ಟೂರ್ಗೆ. ಸುಮ್ಮನೆ ನೋಡೋಕ್ಕೋಸ್ಕರ ಬಂದಿದೆ ಹೆಂಗಿದೆ ಅಂತ. ನೋಡೋಕ್ಕೆ ಒಂಥರ ಖುಷಿ ಆಗೋದು. ಐ ಹೋಪ್ ಸಾಕಾಗುತ್ತೆ. ನೋಡಿ ಗೈಸ್ ಹೆಂಗಿದೆ ಏರ್ಪೋರ್ಟು. ಇದೇನಿದೆ ಪೋಸ್ ಪಿಜ್ಜಾ ಅಲ್ಲ ಹೆಂಗಿದೆ ನೋಡಿ. ಇನ್ನೂ ಇದೆ ಮುಂದಕ್ಕೆ ಇಷ್ಟ ಅಲ್ಲ, ಬಟ್ ಫಸ್ಟ್ ಟೈಮ್ ಬಂದಿರೋದು ಎಕ್ಸೈಟ್ಮೆಂಟ್ ಜಾಸ್ತಿ. ಫಸ್ಟ್ ಟೈಮ್ ಬಂದಿರೋದು ಹೆಂಗಿದೆ ಅಂತ ಗೊತ್ತಿಲ್ಲ. ಇನ್ನೂ ಒಂಥರ ಖುಷಿ ಗೈಸ್. ಫಸ್ಟ್ ಟೈಮ್ ಬಂದಿದ್ದೀವಲ್ಲ ಬಿಡಲ್ಲ ನಮ್ಗೆ ಗೊತ್ತಲ್ಲ, ಅಲ್ಲಿ ಮನೆಗೆ ಬರೋದು ಫ್ಲೈಟಿಂದ ಬರೋದು ಅಳಿಗೆ ಬಿಡಲ್ಲ ನೋಡಿ ಗೈಸ್. ಟರ್ಮಿನಲ್ ಟು ಫಸ್ಟ್ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಹೆಂಗಿದೆ ಅಂತ ಫಸ್ಟ್ ಟೈಮ್ ಬಂದಿರಲ್ಲ, ಏನೋ ಒಂಥರ ಖುಷಿ. ಯಾರ್ಯಾರು ಫಸ್ಟ್ ಟೈಮ್ ಇರ್ತಾರೆ ಅವ್ರಿಗೆಲ್ಲ ಯಾವ ಥರ ಖುಷಿ ಇರುತ್ತೆ ಅಂತ ಕಮೆಂಟ್ ಮಾಡೋಕ್ಕೆ ಸರ್. ನಿಮ್ಗೆ ಹೇಗೆ ಅನ್ನಿಸುತ್ತೆ ಎಲ್ಲ ಹೆಂಗೆ ಹೋಗ್ತಾರೆ ಕೋರ್ಸ್ ಒಂಥರ. ಕಾಣ್ತಾನೆ ಫ್ಲೈಟು ಅಲ್ಲ ನಿಂತೈತೆ ನೋಡೋದು ಆಕಾಶ. ಇವತ್ತು ಜಾಸ್ತಿ ಫ್ಲೈಟ್ ಇಲ್ಲ, ಸಂಜೆ ಜಾಸ್ತಿ ಬರ್ತವೆ. ಫ್ಲೈಟ್ ಜಾಸ್ತಿ ಇಲ್ಲ, ಇಲ್ಲಾಂದ್ರೆ ಇಲ್ಲಿಗನ ನಿಲ್ತವೆ, ಇಲ್ಲೆಲ್ಲ ನಿಂತವಲ್ಲ. ಆ ಮೆಟ್ಲು ಥರ ಕಾಣೋದು ಹೆಂಗೆ ಗೊತ್ತಾ ಗಾಡಿ, ಜನಗಳು ಹತ್ತಕ್ಕೆ ಮೆಟ್ಲವು ನಿಂತಿರು. ಏರೋಪ್ಲೇನ್ ನಿಂತಿಲ್ವ ಅಲ್ಲಿ ನಿಂತಿದ್ದು ನೋಡಿ, ಕೆಂಪು ಈ ಕಡೆ ಮಾಡಿ ಮಕ್ಕ ಗಡಿ ಮಾಡಿ ನಿಂತಿದ್ದು ಕಾಣಿಸ್ತೇನೆ ಸಮ್ಮ. ಅವ್ರು ರೋಡ್ ಥರ ಕಂಡಿರ್ತೀವಿ, ಅವ್ರು ರನ್ವೇ ಅಂದರೆ ಅದೇ ಇಳಿಯೋದು ಆರೋದು. ಚೆನ್ನಾಗಿದೆ, ಡಿಫ್ರೆಂಟ್ ಫೀಲಿಂಗ್ ಕೊಡ್ತಾಯಿದೆ. ಸೊ ನೈಸ್. ಈಗ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ಬಟ್ ಸಾಕಾಗಿದೆ. ಫಸ್ಟ್ ಟೈಮ್ ಬಂದಿದೆ. ಫಸ್ಟ್ ಟೈಮ್ ಬಂದು ಇಷ್ಟೊಂದು ಎಕ್ಸೈಟ್ಮೆಂಟ್ ಬಂದರೆ ಅದು ನೋಡೋಕ್ಕೆ ಚೆನ್ನಾಗಿದೆ. ರೀಲ್ಸಲ್ಲಿ ನೋಡಿ ಲೈವಲ್ಲಿ ನೋಡೋಕ್ಕೆ ಒಂಥರ ಖುಷಿ. ಏನಂತ ನಿಜ ತಾನೆ. ಯಾವುದೋ ಯಾರು ನೋಡಿಲ್ಲ
ಸೌಂಡ್ ಅಲ್ಲಿ 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 ಹೋಗ್ತದೆ ಅಲ್ಲಿ ಏರ್ಪೋರ್ಟ್ ಸ್ಕೂಲಿಂದ ಏನಿದೆ ಗಾಯ್ಸ್ ಮೇಲೆಲ್ಲ ಎಷ್ಟು ಸಗದಾಗಿ ಮಾಡಿದ್ದಾರೆ. ಸಗದಾಗಿ ಮಾಡಿದ್ದಾರೆ ಏರ್ಪೋರ್ಟಲ್ಲ. ಇದು ಹಿಂಗಾಗಿದೆ. ನೋಡಿ ಗೈಸ್ ಈ ಥರ ಇದೆ. ಒಳಗೆ ಕೊಡೋಕ್ಕಲ್ಲ ಅದೇ ಒಂಥರ ಇದೆ. ಬೇಜಾರಿಗಿನ್ನ ಇದು ನೋಡ್ತಿದ್ದೀರ ಅದೇ ಒಂಥರ ಖುಷಿ. ಏನಂತೀರ ಒಳಗೆ ಬಿಡಲಿ ಅಂದ್ಕೊಳ್ಳೋದಿಲ್ಲ. ಬಂದು ಇಷ್ಟಾರು ನೋಡಿದೆ, ಇಷ್ಟರ ನೋಡೋಕೆ ಬಿಡೋಲ್ಲ, ಅದೇ ಒಂಥರ ಖುಷಿ. ಇಷ್ಟು ದಿನ ಬಂದಿರಲಿಲ್ಲ ಲೈಫಲ್ಲಿ ಅಂತ ಎಕ್ಸ್ಪೀರಿಯನ್ಸ್ ಬರಲ್ಲ ಅಂತ ಸಾಕಾರಿ ಇದೆ. ನೀವು ಆದಷ್ಟು ಯಾವಾಗ ಈ ದೇವಸ್ಥಾನದಲ್ಲಿ ಬಂದು ನೋಡಿ ಈ ಥರ ಅನ್ನಿಸ್ಬೋದು ನಿಮಗೆ. ಇದೆಲ್ಲ ಮರದು ಗುರು. ನಾನೆಲ್ಲ ಕಬ್ಬಣ ಅಂದ್ಕೊಂಡಿದ್ದೆ, ಮರದ ಈ ಥರ ಡಿಸೈನ್ ಮಾಡಿರೋ ಗ್ರೇಟ್. ನೋಡಿ ಎಷ್ಟು ಕ್ಲೀನಿಗೆ ಮರದಲ್ಲಿ ಮಾಡಿರೋದು ಗ್ರೇಟ್ ಅಲ್ವಾ ಡಿಸೈನು ಮಾತ್ರ. ಅವೆಲ್ಲ ಕಬ್ಬಣ ಬಿಡಿ, ಅದು ಹೂವಿನ ಗಿಡ ಎಲ್ಲ ಬೆಳೆಸಿದ್ರಲ್ಲ ಅವೆಲ್ಲ. ಮೇಲ್ಗಡೆ ಲೈಟಿಂಗ್ಸು ಪಿಲ್ಲರ್ಸ್ಗಳೆಲ್ಲ ಇದ್ರೆ ಅಲ್ಲೆಲ್ಲ ಕಬ್ಬಣ ಗುರು. ನಾನು ಅಂದ್ಕೊಂಡಿದ್ದೆ ಗೈಸ್ ಕಬ್ಬಣ ಅವೆಲ್ಲ ಕಬ್ಬಣ ಅಲ್ಲ ಗೈಸ್ ಅಲ್ಲ. ನಾನು ಕಬ್ಬಣ ಅಂದ್ಕೊಂಡಿದ್ದೆ, ಈಗ ನೋಡಿದ ಕಬ್ಬಣ ಡಿಫ್ರೆಂಟ್ ಫೀಲಿಂಗ್ ಬರ್ತೈತೆ. ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್. ನಿಮ್ಗೆ ಯಾವ ಥರ ಅನ್ನಿಸ್ತಿದೆ ನೋಡಿ ವಿಡಿಯೋ ನೋಡಿದ ತಕ್ಷಣ. ನೋಡಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಬೇರೆ ಬೇರೆ ಕಂಟೆಂಟ್ ಬರ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ, ಮಾಡಬೇಕು ಅಂದ್ಕೊತೀನಿ ಗೈಸ್. ವರ್ಕ್ ಪ್ರೆಷರು ಏನು ಮಾಡೋಕ್ಕಾಯ್ತದೆ. ಫ್ರೀ ಇದ್ದಾಗ ಅವಾಗವಾಗ ಇಂಥ ಟೈಮಲ್ಲಿ ಮಾಡೋಕ್ಕಾಗುತ್ತೆ. ಮಾಡೋಣ, ಟ್ರೈ ಮಾಡೋಣ. ಆದಷ್ಟು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ನೀವು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಅವರೇ ನಮ್ಮ ಫ್ಯಾಮಿಲಿ. ಅವ್ರ ಜೊತೆಗೆ ಬಂದಿರೋದು ನಮ್ಮ ತಂಗಿರೋ ಊರಿಂದ ಬಂದಿರೋದಕ್ಕೋಸ್ಕರ ತೋರಿಸ್ಬೇಕಂತ ನಮ್ಮ ಮಾವ ಕರ್ಕೊಂಡಿದ್ದೀವಿ. ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇನ್ನು ಎಲ್ಲೆಲ್ಲಿ ಪ್ಲ್ಯಾನ್ ಮಾಡೋದು ನಾವೇನೂ ಪ್ಲ್ಯಾನ್ ಮಾಡಿಲ್ಲ, ನಮ್ಮ ಮಾವನೇ ಪ್ಲ್ಯಾನ್ ಮಾಡಿರೋದು. ನೋಡೋಣ ಏನೇನು ಪ್ಲ್ಯಾನ್ ಮಾಡಿರೋದು ಮುಂದೆ ಹೋಗ್ಬೇಕು. ನೋಡಿ ಗಾಯ್ಸ್ ಲ್ಯಾಂಡ್ ಆಗ್ತೈತೆ. ಲ್ಯಾಂಡಲ್ಲಿ ಅಲ್ಲಿ ಲ್ಯಾಂಡ್ ಆಗ್ತೈತೆ ನೋಡಿ. ಬಿಸಿಲ ಕಾಣ್ತಿಲ್ಲ, ಹೆವಿ ಬಿಸಿಲೈತೆ ಗುರು. ಇಷ್ಟೊಂದು ಬಿಸಿಲೇ ಇರಲಿಲ್ಲ ಮನೆಯಿಂದ ಹೊಲ್ಟಾಗ. ಹೊಗೆ ನೋಡಿ ಅಂಕಿತ್ ಕಂತು ಹೊಗೆ. ಇಲ್ಲಿ ಬಂದು ಇಲ್ಲಿ ಸರ್ ಇಂಟರ್ನ್ಯಾಷನಲ್ ಇವರು ಓ ಎಷ್ಟು ಸಾವಿರಾರು ಎಕರೆ ಎಲ್ಲ ಏರ್ಪೋರ್ಟ್ ನೋಡಿ. ಏರ್ಪ್ಲೇನ್ ಶೆಡ್ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ. ಶೆಡ್ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ ಇಂಡಿಗೋ. ಹಾಲು ಕೊಡ್ತೀಯಾ? ಇದು ಕೂತ್ಕೊಂಡು ಕೊಡಿ ಕಡೆ ಕೊಡಂಗಿಲ್ಲ. ಅಲ್ಲಿ ಇನ್ನೊಂದು ಬದ ನೋಡಿ ಪವನ, ಅಲ್ಲಿ ಇನ್ನೊಂದು ಲ್ಯಾಂಡಿಂಗ್ ಪವಿ ಅಲ್ಲಿ ಎಲ್ಲಿ ಆ ಲೈಟ್ ಮುಂದೆ ನೋಡಿ ಕಾಣ್ತಲ್ವ ಏರೋಪ್ಲೇನ್ ಎದುರಿಗೆ ಕಾಣಲ್ಲ ಏನಪ್ಪ ದೂರ ಬೇಜಾರ ಬೇಡ. ಹ್ಞೂ ಅದು ಇಳಿತೈತೆ ನೋಡ್ಬಿಟ್ಟೆ ಈಗ ನೆಲಕ್ಕೀಗ ಸೈಟು ಅಲ್ಲಿಗೆ ಅಲ್ಲಿ ಅದು ಏರೋಪ್ಲೇನ್ ಪಕ್ಕದ ರನ್ವೇ. ಅದು ರನ್ವೇ ಎಲ್ಲಿ ಬೇಕಲ್ಲಿ ಇಳಿಯಲ್ಲ ಅವರು, ಆ ರೋಡಿಗೆ ಇಳಿಸ್ಬೇಕು ಕರೆಕ್ಟಾಗಿ ಅವರು. ಆಮೇಲೆ ಅರ್ಧಕ್ಕೆ ಬಂದು ಇಲ್ಲಿ ಬಂದು ಇಳಿಯಂಗಿಲ್ಲ ಅವ್ನು ಎಲ್ದಕ್ಕೆ ಟೈರ ಅಲ್ಲೇ ಟಚ್ ಮಾಡಿಸ್ಬೇಕು. ಆದಾಗ ಹೊಗೆ ಹೆಂಗೆ ಎದಾಳತ್ ನೋಡು. ನೋಡಿ ಟರ್ನ್ ಆಗ್ತೈತೆ ನೋಡಿ ಇಲ್ಲಿ ಮಂಟಸ್ ಇಲ್ಲಿ ನೋಡಿದ ಹೆಂಗೆ ಟರ್ನ್ ಆಗ್ತೈತೆ. ಹಾಂ ನೋಡಿ ಪುಟ್ಟ ನೆಲಕ್ಕೆ ತೆಚ್ಚಾಗುತ್ತೆ ಈ ಟೈರು, ಹಂಗೆ ಧೂಳು ಎದ್ದಾಳುತ್ತೆ. ಇಲ್ಲ ಯಾವುದು ಎದಾಳಿಲ್ಲ ಎದಾಳ್ತು ನೋಡಿ ಸೌಂಡ್ ಹೆಂಗೆ ಬರುತ್ತೆ.
ಹಾಂ ಹಾಂ ಅದು ದೊಡ್ಡದು ಅನ್ಸುತ್ತೆ ಇಂಡೋಗೇನೋ ಫ್ಲೈಟ್ ಮೇಲೆ ನಿಂತಿದ್ದೀರಾ ಫೋಟೋ ಎಲ್ಲದ